ನಮಸ್ಕಾರ ಕೆಸೆಟ್ ಅಭ್ಯರ್ಥಿಗಳಿಗೆ 2 ಡೇಸಿಂದ ಏನೋ ಒಂದು KE ವೆಬ್ಸೈಟ್ ತುಂಬ ಸರ್ವರ್ ಎರರ್ ಅಂತ ಬರ್ತಾ ಇದೆ. ಸೊ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಆಗ್ತಾ ಇಲ್ಲ. ಸೊ ವಿದ್ಯಾರ್ಥಿಗಳು ಕಾಮೆಂಟ್ಸನ್ನು ಹಾಕಿದ್ರು, ಸರ್ವರ್ ಎರರ್ ಬರ್ತಾ ಇದೆ, ಪ್ರಾಬ್ಲಮ್ ಆಗ್ತಾ ಇದೆ, ಏನು ಸೊಲ್ಯೂಷನ್ ಕೊಡಿ ಅಂತ. ಸೊ ಸೊಲ್ಯೂಷನ್ ಏನಂತಂದರೆ ನಾಳೆಗೆ ನಿಮಗೆ ಕ್ಲಿಯರ್ ಆಗುತ್ತೆ. ಏನಾಗಿತ್ತು ಅಂದರೆ ಇವಾಗ ರಜೆ ಏನಂದರೆ 15ಕ್ಕೆ ರಜೆ ಆಯಿತು. ಒಂದು ದಿನ ಮಾತ್ರ ಏನಾಗಿತ್ತು ಅಂತಂದರೆ ನಿಮಗೆ ವರ್ಕಿಂಗ್ ಡೇ ಉಳಿದಿತ್ತು. ಸೊ ಮತ್ತು ಇವತ್ತು ಸಂಡೇ ಇರೋದರಿಂದ ಅದು ಸರ್ವರನ್ನು ಅಪ್ಡೇಟ್ ಮಾಡೋ 15 ತಾರೀಕಿಗೆ ಬಂದಿತ್ತು. ಬಟ್ ಅದನ್ನು ಇನ್ನೂವರೆಗೆ ಕ್ಲಾರಿಫೈ ಮಾಡಲಿಲ್ಲ ಅವರು. ಸೊ ಹೀಗಾಗಿ ಏನಾಗಿದೆ ಅಂತಂದರೆ ಅದು ನಿಮಗೆ ಸರ್ವರ್ ಎರರ್ ಅಂತ ಬರ್ತಾ ಇದೆ. ನಾಳೆ ನಿಮಗೆ ಏನಾಗುತ್ತೆ ಅಂತಂದರೆ ಮಧ್ಯಾಹ್ನ ತನಕ ಅದನ್ನು ಕ್ಲಿಯರ್ ಮಾಡ್ತಾರೆ. ಯಾಕಂದರೆ ನಾಳಿಂದ ವರ್ಕಿಂಗ್ ಡೇ ಸ್ಟಾರ್ಟ್ ಆಗುತ್ತೆ. ನೀವು ಕೂಡ ಏನು ಮಾಡಿದ್ರೆ KEಗೆ ಕಾಲ್ ಮಾಡಬೇಕಾಗತ್ತೆ. KE ಕಾಲ್ ಮಾಡಿ ನೀವು ಈ ಒಂದು ಪ್ರಾಬ್ಲಮನ್ನು ಹೇಳಿದರೆ ಅವರು ಬೇಗನೆ ಮಾಡ್ತಾರೆ. ಇಲ್ಲಾಂದರೆ ನಾಳೆ ಸಂಜೆ ತನಕ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಈ ಒಂದು ಲಿಂಕನ್ನು ಇಲ್ಲಿ ನೋಡ್ಬೋದು, ಸರ್ವರ್ ಇದೆ ಅಂತ ಬರ್ತಾ ಇದೆ. ಸೊ ಈ ಒಂದು ಲಿಂಕನ್ನು ಫ್ರೀ ಮಾಡ್ಕೋಬೇಕಂದ್ರೆ ನೀವು ನಾಳೆ ಮಧ್ಯಾಹ್ನ ತನಕ ಕಾಯಬೇಕು. ಮಧ್ಯಾಹ್ನದವರೆಗೆ ಏನಾಗುತ್ತೆ ಅಂತಂದರೆ ಈ ಒಂದು KSET ಅಪ್ಲಿಕೇಶನ್ ಹಾಕಲಿಕ್ಕೆ ಲಿಂಕ್ ಫ್ರೀ ಆಗುತ್ತೆ. ಸೊ ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ. ಓಕೆನಾ? ಸೊ ಅಲ್ಲಿ ತನಕ ನೀವು ಕಾದರೆ ಅಂದರೆ ನಾಳೆ ಮಧ್ಯಾಹ್ನ ತನಕ ಕಾದರೆ ನಿಮಗೆ ಇದು ಕಂಪ್ಲೀಟಾಗಿ ನಿಮಗೆ ಫ್ರೀ ಆಗುತ್ತೆ. ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ನೀವು ಈಸಿಯಾಗಿ ಅಪ್ಲಿಕೇಶನನ್ನು ಹಾಕ್ಬೋದು.